ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ವಬರ್ಕಾತಹು. ಎಲ್ಲರಿಗೂ ನಮಸ್ಕಾರ, ಸರ್ವರಿಗೂ ನಮಸ್ಕಾರ. ನಾನು ನಮ್ಮ ಮೈಸೂರು NR ಕ್ಷೇತ್ರ MLA ಸಾಹೇಬರು ತನ್ವೀರ್ ಸೇಠ್ ಸಾಹೇಬ್ರಿಗೆ ಗೌರವಾನ್ವಿತ ತನ್ವೀರ್ ಸೇಠ್ ಸಾಹೇಬ್ರಿಗೆ ಒಂದು ಕ್ವಶನ್ ಕೇಳಬೇಕು ಅಂದ್ಕೊಂಡಿದ್ದೀನಿ. ಅವರು ನಮ್ಮ ಶ್ರೀರಂಗಪಟ್ಟಣ ಟಿಪ್ಪು ಸುಲ್ತಾನ್ ವಾಕಿಫ್ ಸ್ಟೇಟ್ ಕಮಿಟಿ ಚೇರ್ಮನ್ ಕೂಡ. ನೀವು ಸರ್ ಒಂದು ಅಲ್ಲಿ ಬಂದು ಕೆಲವು ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೀರ. ಈ ಸಂಸ್ಥೆನ ನಿರ್ನಾಮ ಎತ್ತರಕ್ಕೆ ಬೆಳೆಸ್ತಿದ್ದೀರೋ ಅಂತ. ಇದು ಅವರ ಮನಸ್ಸಲ್ಲಿರುವಂತದ್ದು ಏನು ಅನ್ನೋದು ಅವ್ರು ಬಹಿರಂಗಪಡಿಸ್ತಾರೆ. ನನ್ನ ಮೇಲೆ ದ್ವೇಷ ಇದೆಯೋ, ಕಾರ್ಯದರ್ಶಿಗಳ ಮೇಲೆ ದ್ವೇಷ ಇದೆಯೋ, ಅಥವಾ ಈ ಸಂಸ್ಥೆನ ಎತ್ತರಕ್ಕೆ ಬೆಳೆಸಕ್ ಹೋಗ್ತಾ ಇದ್ದಾರೋ ಅಥವಾ ನಿರ್ನಾಮ ಮಾಡಕ್ ಹೋಗ್ತಾ ಇದ್ದಾರೋ, ಇದು ನಾವು ಸತ್ಯಗಳನ್ನ ಹೊರಗಿಟ್ಟಂತಹ ಸಂದರ್ಭದಲ್ಲಿ ಜನ ಅದರ ತೀರ್ಮಾನ ತಗೊಳಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದಕ್ಕೆ ಮೌನ. ಸರ್, ಅಲ್ಲಿ ಕೂತಿರೋದೇ ನೀವು ಸರ್. ಅವ್ರ ಆ ಸೆಕ್ರೆಟರಿ ಕೂತಿದ್ದಾರೆ. ನೀವು ಹೇಳ್ಬೇಕು, ನಾವಂತೂ ನಿರ್ನಾಮ ಮಾಡಕ್ ಹೋಗ್ತಾ ಇಲ್ಲ. ಏನ್ ಅಭಿವೃದ್ಧಿ ಮಾಡಿದರೆ ಅದನ್ನೇ ಕೇಳ್ತಾ ಇರೋದು. ಇಲ್ಲಿವರೆಗೆ ಏನ್ ಲೆಕ್ಕಾಚಾರ ಬಂದಿದೆ ಅದನ್ನೇ ಕೇಳ್ತಾ ಇರೋದು ಸರ್. ಆಮೇಲೆ ನೀವು ಅದ್ರಲ್ಲಿ ಹೇಳ್ತೀರಾ ದ್ವೇಷ ಇಟ್ಕೊಂಡಿದ್ದೀರೋ ನಿಮ್ಮ ಮೇಲೆ ಮತ್ತೆ ಸೆಕ್ರೆಟರಿ ಮೇಲೆ ಅಂತ ಹೇಳಿ. ಸರ್, ನಾವು ಯಾವುದೇ ರೀತಿ ದ್ವೇಷ ಇಲ್ಲ ಸರ್. ನಮಗೆ ದ್ವೇಷದ ಅವಶ್ಯಕತೆ ಇಲ್ಲ ಸರ್. ದ್ವೇಷ ಮಾಡೋದಕ್ಕೆ ನಮಗೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಮಾನ್ಯತೆ ಇಲ್ಲ ಸರ್, ಮಾಡೋ ಹಾಗಿಲ್ಲ ಸರ್. ಮತ್ತೆ ನಮ್ಮ ಇಂಡಿಯನ್ ಲಾದಲ್ಲೂ ಮಾಡೋ ಹಾಗಿಲ್ಲ. ಆಮೇಲೆ ಸರ್, ನಾವು ಲೆಕ್ಕಾಚಾರ ಕೇಳ್ತಾ ಇದ್ದೀವಿ, ಅಭಿವೃದ್ಧಿ ಏನು ಮಾಡಿದ್ದೀರಾ ಅನ್ನೋದನ್ನು ಕೇಳ್ತಾ ಇದ್ದೀವಿ ಸರ್. ಬೇರೆ ನಾವು ಕೇಳ್ತಾ ಇಲ್ಲ. ಆಮೇಲೆ ಇವರು ಎಕ್ಸ್ ಅಫಿಷಿಯೋ ಮೇಲೆ ಯಾಕೆ ಕೂತ್ಕೊಂಡಿದ್ದಾರೆ? ಯಾಕಂದರೆ ಲಾ ನಿಮಗೂ ನಮಗೂ ಎಲ್ಲರಿಗೂ ಒಂದೇ ಸರ್, ಇಂಡಿಯನ್ ಲಾ. ಅದ್ರ ಪ್ರಕಾರ ನಡಿಬೇಕು ಸರ್. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ಆದರೆ ನಾವು ತಿಳ್ಕೋಬೇಕು. ಇನ್ನು ನೀವು ತಿಳಿಸ್ಬೇಕು ಸರ್. ನೀವೇ ಕಾಪಾಡಬೇಕದೆಲ್ಲ. ಯಾಕಂದರೆ ನೀವೇ ಪ್ರಮಾಣ ವಚನ ಸ್ವೀಕರಿಸಿದ್ದೀರ, ಸರಿನಾ ಸರ್? ಆಮೇಲೆ ನೀವು ಲಾಸ್ಟ್ ಇನ್ನೂ ಒಂದು ಮಾತು ಹೇಳ್ತೀರಾ. ನೀವು ಜನಗಳ ಕೈಯಲ್ಲಿ ಇದನ್ನ ಅಧಿಕಾರ ಕೊಡಬಾರ್ದು ಅಂತ ಹೇಳ್ತೀರಾ. ಅಲ್ಲಿ ಜನಗಳ ಕೈಯಲ್ಲಿ ಈ ಅಧಿಕಾರನ ಕೊಡಬಾರ್ದು. ಏನು ನಾವು ಪ್ರಶ್ನೆ ಮಾಡ್ತಾರೋ ಅಧಿಕಾರ ಕೊಡಬಾರ್ದು ಅಂತನಾ? ಇಲ್ಲ ನಿಮಗೆ ಎಲೆಕ್ಟ್ ಮಾಡಿರೋದೇ ಜನಗಳಲ್ಲ ಸರ್. ಜನಗಳನ್ನ ನಾವು ಪ್ರಶ್ನೆ ಮಾಡಬಾರ್ದು ಅಲ್ಲಿ. ಹಾಗಾದ್ರೆ ಜನಗಳೇ ನಿಮ್ಗೆ ಎಲೆಕ್ಟ್ ಮಾಡಿರೋದು. ಪ್ರಶ್ನೆ ಮಾಡೋ ಅಧಿಕಾರನ ಜನಗಳಿಗೆ ಕೊಡಬಾರ್ದು ಅಂತ ಹೇಳ್ತಿದ್ದೀರಾ. ಇದು ಯಾವ ನ್ಯಾಯ ಸರ್? ಹೇಳಿ ಸರ್, ದಯವಿಟ್ಟು ನೀವು. ಗೌರವಾನ್ವಿತ MLA ಸಾಹೇಬ್ರೆ, ದಯವಿಟ್ಟು ಹೇಳಿ ನೀವು. ನಮ್ಮ ಇಸ್ಲಾಂ ಧರ್ಮ ಧಾರ್ಮಿಕ ಕ್ಷೇತ್ರ ಆದ್ರೂ ಯಾವುದೇ ಆಗ್ಲಿ, ನಮ್ಮ ಖುರಾನೇ ಓಪನ್ ಇದೆ ಸರ್. ಎಲ್ಲ ನಮ್ಮ ಧಾರ್ಮಿಕ ಕ್ಷೇತ್ರಗಳು ನಾವು ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಬಯಸ್ಬೇಕು. ಓಪನ್ ಇಟ್ಟಿರೋದು ನಾವು, ಸರಿನಾ? ನೀವು ಧಾರ್ಮಿಕ ಕ್ಷೇತ್ರಗಳು ಅಲ್ಲಿ ಕೆಲವು ಪ್ರಶ್ನೆ ಮಾಡಬಾರ್ದು ಅಂದ್ರೆ ಇಟ್ ಈಸ್ ನಾಟ್. ನಮ್ಮ ಧಾರ್ಮಿಕದಲ್ಲಿ ಎಲ್ಲರಿಗೂ ಓಪನ್ ಇರೋದು, ಎಲ್ಲರೂ ಪ್ರಶ್ನೆ ಮಾಡ್ಬೋದು. ಬನ್ನಿ, ಸ್ವಾಗತ ಕೋರ್ಬೇಕು ನಾವು. ನಮ್ಮ ಇಸ್ಲಾಂ ಹೇಳ್ಕೊಟ್ಟಿರೋದೇ ಇದನ್ನ. ನಮಗೆ ಸ್ವಾಗತ ಕೋರಿ, ಎಲ್ಲರಿಗೂ ಕರೀರಿ ಅಂತ ಹೇಳ್ತಾ ಇದೆ. ಮಸೀದಿ ಯಾವಾಗ್ಲೂ ಓಪನ್ ಇಡಿ. ಎಲ್ಲ ಧರ್ಮೀಯರಿಗೂ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ಬೇಕಾಗಿರೋದು ನಾವು, ಅಲ್ವಾ? ನಾವು ಅಲ್ಲಿ ಎತ್ತುತ್ತಾ ಇರೋದು ಟ್ರಾನ್ಸ್ಪರೆನ್ಸಿ ಬಗ್ಗೆ ಕ್ವಶನ್ಸ್, ಆ ಕಮಿಟಿಯ ಲೀಗಲ್ ಬಗ್ಗೆ ನಾವು ಅಲ್ಲಿ ಎತ್ತುತ್ತಾ ಇರೋದು. ಅಲ್ಲಿ ಬಂದಿರೋಂಥ ಕೋಟ್ಯಾಂತರ ರೂಪಾಯಿ ನೀವು ನಿಮ್ಮ ಚೇರ್ಮನ್ಶಿಪ್ ನಲ್ಲಿ ಬಂದಿರುವಂತ ಕೋಟ್ಯಾಂತರ ರೂಪಾಯಿ ಅದೇನ್ ಮಾಡಿದಾರ, ಎಲ್ಲಿ ಹೋಗಿದೆ, ಆ ಕ್ವಶನ್ಸ್ ಗಳನ್ನ ನಾವು ಎತ್ತುತ್ತಾ ಇದೀವಿ ಸರ್. ಬೇರೆ ರೀತಿ ನಾವು ಎತ್ತುತ್ತಾ ಇಲ್ಲ. ಆಮೇಲೆ ನೀವು ಅಲ್ಲಿ ಕೂತಿರೋದು ಅಲ್ಲಿ ಆ ಕಮಿಟಿಗಳಿಗೆಲ್ಲ ನೋಡಿ. ವಖಾಫ್ ಬೋರ್ಡ್ಗೆನೆ ಈಗ ಎಲೆಕ್ಷನ್ ನಡೀತು. ಆ ಎಲೆಕ್ಷನ್ ನಡೆದಿರೋದು ಎಲ್ಲಾರು ನೋಡಿದ್ದಾರೆ.
ಎಲ್ಲಾ ಮುತೋಲಿಗಳೆಲ್ಲ ಹೋಗಿ ಎಲೆಕ್ಷನ್ಗೆ ವೋಟ್ ಮಾಡಿದ್ದಾರೆ. ಈ ಕಮಿಟಿಗೆ ಯಾಕೆ ಇಷ್ಟು ವರ್ಷದಿಂದ ಸೆಲೆಕ್ಷನ್ ಸರ್? ನಮ್ಮ ಊರವರು ಟಿಪ್ಪು ಸುಲ್ತಾನ್ ಒರ್ಕೆಸ್ಟ್ರೇಟ್ ಕಮಿಟಿಗೆ ನಾವು ಚುನಾವಣೆ ಮಾಡಿಸೋದಕ್ಕೆ, ಚುನಾವಣೆ ನೀವು ಮಾಡಿಸಿ, ಚುನಾವಣೆ ಮಾಡಿದ್ರೆ ನಮ್ಮ ಹಕ್ಕುಗಳನ್ನ ಯಾಕೆ ಕಿತ್ಕೊಂಡಿದ್ದೀರಾ ಸರ್? 4 ಜನರೇಷನ್ ಕಿತ್ಕೊಂಡಿದ್ದೀರಲ್ಲ, ಯಾಕೆ ಕಿತ್ಕೊಂಡಿದ್ದೀರಾ? ಆ ಹಕ್ಕನ್ನ ನೀವು ಕಿತ್ಕೋಬೋದಾ ಹೇಳಿ ನೀವೇ. ಈಗ ನೀವು NR ಕ್ಷೇತ್ರಕ್ಕೆಲ್ಲ ನಿಂತ್ಕೊಂಡಿದ್ದೀರಾ ಎಲೆಕ್ಷನ್ಸ್ ಕೆಳಗೆಲ್ಲ ಅಲ್ವಾ? ನಿಜ ತಾನೆ? ಎಲ್ಲಾ ಜನಗಳು ನಿಮಗೆ ವೋಟ್ ಮಾಡ್ತಾರೆ. ಈಗ ಇಲ್ಲಿ ನಮ್ಮ ಕಮಿಟಿಗಳದೆಲ್ಲ ಅಲ್ವಾ? ಆ ಕಮಿಟಿಗಳಲ್ಲಿ ನಮ್ಮ ಧಾರ್ಮಿಕ ಕ್ಷೇತ್ರ ಅದು. ನಮಗ್ ಯಾರು ಬೇಕು, ಏನ್ ಬೇಕು, ಯಾರ ಊರು, ಬರುವಂತ ಪ್ರವಾಸಿಗರರು, ಸುಲ್ತಾನ್ ಟಿಪ್ಪು ಸುಲ್ತಾನ್ ಅವ್ರು ಪ್ರೀತಿಸುವಂತ ಜನಗಳು ಬರ್ತಾರೆ. ಅವ್ರಿಗೆಲ್ಲ ಏನೇನ್ ಬೇಕು, ಯಾವ ರೀತಿ ಫೆಸಿಲಿಟಿ ಬೇಕು, ಅದೆಲ್ಲ ಮಾಡೋ ಕರ್ತವ್ಯ ಅದನ್ನ ಕಮಿಟಿಯವ್ರದ್ದೇ. ಆದ್ರೆ ಅದ್ರ ಬಗ್ಗೆ ನೀವು ನೋಡ್ತಾ ಇಲ್ಲ ಸರ್. ಏನ್ ಮಾಡಿದೀರಾ ಅದೇ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆನೆ ನಾವು ಪ್ರಶ್ನೆಗಳು ಕೇಳ್ಕೊಂಡು, ಮತ್ತೆ ಅಲ್ಲಿ ಬಂದಿರೋಂತ ಟ್ರಾನ್ಸ್ಪರೆನ್ಸಿ ಹಣ, ಕೋಟ್ಯಾಂತರ ರೂಪಾಯಿ ಹಣ ನಮ್ಮ ಪಬ್ಲಿಕ್ ಟ್ಯಾಕ್ಸ್ ಮನಿ ಸರ್. ಸರ್ಕಾರದಿಂದ ನಿಮ್ಗೆ ಕೊಟ್ಟಿರೋದು, ಇಲ್ಲ ನೀವು ತಂದಿರೋದು, ಅದನ್ನೇ ಒಪ್ಕೊಳ್ಳೋದ. ನೀವೇ ರಿಕ್ವೆಸಿಷನ್ ತಂದಿದ್ದೀರಾ ಅಂತ ನಾವು ಒಪ್ಕೊಳ್ತೀವಿ. ನಮ್ಗೇನ್ ಅದ್ರಲ್ಲಿ ಇದೆ ಅಭಿಪ್ರಾಯಗಳಿಲ್ಲ. वक्त को पैसे भी आना ना था. पैसे कब से ऐसे यहाँ को इधारे को 2014 जब तनवीर सेठ साहब है उसके बाद से पैसे ऐसा यहाँ उससे अव्वल क्या भी पैसे ले को लुटे जाते नहीं थे. करोड़ों के आज रखो इंगर को बोले तो सेठ साहब की बदौलत वो ಆ ನಿಮ್ ಸೆಕ್ರೆಟರಿ ನೋಡಿದ್ರೆ ತಗೊಂಡೋಗ್ಬಿಟ್ಟು ಆ ರೆಸಿಡೆನ್ಶಿಯಲ್ ಸ್ಕೂಲ್ನ ಸರ್, ಆ ಜಾಗನ ಅವ್ರಿಗೆ ಲೀಸ್ ಕೊಟ್ಬಿಟ್ಟು 30 ವರ್ಷ 4,23,00,000 ಏನೋ ಸಮಥಿಂಗ್ ನೀವೇ ಆ ಹಣನ ಅವ್ರದ್ದು ತಗೊಂಡು ಆ ಸ್ಕೂಲೇ ನಾನ್ ನಡೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ಅಂದ್ರೆ ಆ ಸ್ಕೂಲ್ನ ಅವರೇ ನಡೆಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ರು. ಊಟ ತಿಂಡಿ ಎಲ್ಲ 250 बच्चा की स्कूल बना को ही अब हमारा हाथ से होता था बनाने. बच्चा को बना को वो होम के बच्चा कुछ ना बनी सो रेसिडेंशियल होम के बच्चे ना 250 बच्चे यहाँ के की कांग के की हमें पढ़ान के गंजाम के पढ़ते करो सोचे पढ़े नहीं. रेसिडेंशियल स्कूल इंग्लिश मीडियम ले लगा सो ना कन्नड़ा मीडियम ना ना कन्नड़ा मीडियम कन्नड़ा भी है वो भी ले लगा गो, इंग्लिश मीडियम ले लगा गो. नहीं अच्छे से अच्छा खाना पीना रहना कपड़े बुक्का सब पूरे ये करे सो ना. क्या वो उतना बड़ा हमें हमारे इदारे से चलाने होता था. ले लगा ना कैसा कि हमें लड़कों क्या की घर को सब ले लगा को ले लगा सो वो डेवलपमेंट है वो. 250 बच्चे आज होम के बच्चे पढ़ रही सो फ्री में पढ़ रही सो डेवलपमेंट है वो. ನೋಡಿದ್ರೆ ಸರ್ಕಾರದ ವತಿಯಿಂದ ನಡೀತಾ ಇರೋದು 28 ವರ್ಷ ಆಗೋಗಿದೆ ಆ ಸ್ಕೂಲ್ ಬಂದು. ಏನ್ ಸರ್, ಆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಟ್ಟಿರೋದು ಮೈನಾರಿಟಿ ಡಿಪಾರ್ಟ್ಮೆಂಟ್. ಈ ರೀತಿ ಸುಳ್ಳು ಹೇಳ್ಬೋದಾ ಸರ್ ಅವರು? ಮತ್ತೆ ಈ ಟ್ರಾನ್ಸ್ಪರೆನ್ಸಿ ಬಗ್ಗೆ ನೀವ್ ಹೇಳಿ, ಇಲ್ಲ ನಿಮ್ಮ ಸೆಕ್ರೆಟರಿ ಅವ್ರಿಗೆ ಡೇಟ್ ಕೊಟ್ಟು ಓಪನ್ ಡಿಬೇಟ್ ಹೇಳಿ. ಇಲ್ಲ ನಾನೇ ಒಂದ್ ಡೇಟ್ ಹೇಳ್ತೀನಿ ಸರ್, ನೆಕ್ಸ್ಟ್ ವೀಕ್ ಮಾಡೋದ ನಾವು. ಅಲ್ಲಿಗೆ ಆಡಿಟರ್ಸ್ ಬರ್ತಾರೆ, ಮತ್ತೆ ಯಾರಾದ್ರೂ ರಿಟೈರ್ಡ್ ಜಡ್ಜ್ ಇದ್ರು ಕರ್ಕೊಂಡ್ ಬರೋದ, ಆ ಎಕ್ಸ್ ಅಫಿಷಿಯೋ ಬಗ್ಗೆನೂ ಎಕ್ಸ್ಪೋಸ್ ಮಾಡೋದ ಏನು ಅಂತ ಹೇಳಿ. ಜಡ್ಜ್ ಕರ್ಕೊಬರೋದ, ಯಾರಾದ್ರೂ ಕೈ ಕಾಲ್ ಕಟ್ ನಾವೇ ಪಬ್ಲಿಕ್ ಕರ್ಕೊಬರ್ತೀವಿ ಸರ್. ಸೆಕ್ಯೂರಿಟಿಗೆ ನೀವೇ ಹೇಳಿ, ಪೊಲೀಸ್ ಸ್ಟೇಷನ್ ಅವ್ರಿಗೆ ಸೆಕ್ಯೂರಿಟಿ ಕೊಡ್ಲಿ, ಹಾಲ್ ಬೇಕಾದ್ರೆ ನಾವು ಬುಕ್ ಮಾಡ್ತೀವಿ. 4 ಜನರೇಷನ್ದು ಲೆಕ್ಕ ಕೊಡ್ಲಿ ಅವರು, ಟಿಪ್ಪು ಸುಲ್ತಾನ್ ಒರ್ಕೆಸ್ಟ್ರೇಟ್ ಕಮಿಟಿ ಅವರು ಅಲ್ವಾ? ಇದನ್ ಮಾಡಿ ಅಂತ ನಾವ್ ಹೇಳ್ತಾ ಇದೀವಿ ಸರ್. ಪಬ್ಲಿಕ್ಗೆ ಏನ್ ಲೆಕ್ಕಾಚಾರ ಇದೆ ಅದೆಲ್ಲ ಉತ್ತರ ಕೊಡ್ಲಿ, ಟ್ರಾನ್ಸ್ಪರೆನ್ಸಿ ಇರ್ಲಿ. ಆಡಿಟರ್ಸ್ ಕರ್ಕೊಬರೋದ, ಅಲ್ಲಿಗೆ ಕರ್ಕೊಬಂದು ಒಂದು ಒಳ್ಳೆ ಹಾಲ್ ವ್ಯವಸ್ಥೆ, ಮಲಿಕೊಳಕ್ ವ್ಯವಸ್ಥೆ ಅವ್ರಿಗೆ, ಆ ಸೆಕ್ರೆಟರಿ ಅವ್ರಿಗೆ. ಆಮೇಲೆ ನಾವು ಜನಗಳು ಕೆಳಗಡೆ ಕೂತ್ಕೊಳ್ತೀವಿ, ನೀವು ಮೇಲ್ಗಡೆ ಕೂತ್ಕೊಳ್ಳಿ. ಆ 2 ಕೋಟಿ ಎಲ್ಲೋಯ್ತು, 3,97,00,000 ಎಲ್ಲೋಯ್ತು, 4,23,00,000 ಎಲ್ಲೋಯ್ತು. ಆ ಅಲಿಮುಲ್ಲಾ ಸಾಹೇಬ್ರು ಕೇಳಿದ್ರೆ ಹೇಳ್ತಾರೆ ಇನ್ನು ಯಾವ್ದಾವ್ದೋ ಕೋಟ್ಯಾಂತರ ರೂಪಾಯಿ ಹೇಳ್ತಾವ್ರೆ ಅವರು. ಅದ್ಯಾವ್ದೋ ಶ್ರೀರಂಗಪಟ್ಟಣ MLA ಸಾಹೇಬ್ರದ್ದು ಗ್ರಾಂಟ್ಸ್ ಗಳು ಬಂದಿದೆಯಂತೆ, ಆಮೇಲೆ ತಾಲೂಕ್ ಪಂಚಾಯತಿಯಿಂದ ಬಂದಿದೆ, ಆಮೇಲೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದಾನು ಬಂದಿದೆ, ಎಷ್ಟೋ ಕಮಿಟಿಗಳಿಗೆ ಬಂದಿದೆ, ಆಮೇಲೆ ತಾಲೂಕ್ ಆಫೀಸ್ ಬಂದಿದೆ ಅಂತ ಹೇಳ್ತಾರೆ ಅವರು. ಯಾವ್ದಾವ್ದೋ ಬಂದಿದೆ ಅಂತ ಹೇಳ್ತಾರೆ. ಅದು ಇದು ಎಲ್ಲ ಲೆಕ್ಕಾಚಾರ ಮಿಕ್ಸ್ ಮಾಡೋದ್ ಬೇಡ, ಎಲ್ಲ ಕ್ಲೀನ್ ಆಗಿ ಹೇಳ್ಕೊಂಡು ಹೋಗ್ಲಿ, ಪಬ್ಲಿಕ್ ಗೊತ್ತಾಗ್ಲಿ ಸರ್. ಯಾವಾಗ ಇವರೆಲ್ಲ ಪಬ್ಲಿಕ್ ಅಲ್ಲಿ ಮಂಡನೆ ಮಾಡೋದು ಇವರು? ನಾವೇ ಈಗ ಒಂದ್ ಡೇಟ್ ಹೇಳ, ಮುಂದಿನ ವಾರ ಸೋಮವಾರ ಇಡದ, ಸೋಮವಾರ ಮಂಗಳವಾರ, 1 ದಿವಸ ಆಗಲ್ಲ ಸರ್, 1 ದಿವಸ ಆಗಲ್ಲ. ಇದೆಲ್ಲ 4 ಜನರೇಷನ್ ಲೆಕ್ಕ ತಗೊಳ್ಳೋದಕ್ಕೆ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಲ್ಲ ಲೈವ್ ಡಿಬೇಟ್ ಹೋಗ್ಲಿ, ನ್ಯೂಸ್ ಅವ್ರೆಲ್ಲಾರು ಬರ್ಲಿ,
ದಯವಿಟ್ಟು ಮಾಡಿ ಸರ್, ಇದು ಪಬ್ಲಿಕ್ಗೆ ತಿಳಿಸಿ ಸರ್. ಇದು MLA ಸಾಹೇಬ್ರೆ ದಯವಿಟ್ಟು ತಿಳಿಸಿ ಯಾವಾಗ ಅಂತ ಹೇಳಿ. ಯಾಕಂದ್ರೆ ನೀವು ನಮ್ಮ ಯಾವಾಗ್ಲೂ ಹಕ್ಕಿನ ಬಗ್ಗೆ ನೀವು ಮಾತಾಡ್ತೀರಾ ಸರ್. ಈ ಹಕ್ಕುಗಳನ್ನ ನೀವು ಕೊಡಬೇಕು ಜನಗಳದು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ನಿಮ್ಮ ಪ್ರೀತಿಯ ಚೇರ್ಮನ್ ಸಾಹೇಬ್ರು, ಟಿಪ್ಪು ಎಸ್ಟೇಟ್ ಕಮಿಟಿಯ, ಮತ್ತೆ ಮೈಸೂರಿನ NR ಕ್ಷೇತ್ರ MLA ಸಾಹೇಬ್ರು, ತನ್ವೀರ್ ಸೇಠ್ ಸಾಹೇಬ್ರು ಅವ್ರಿಗೆ, ಮತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ದಯವಿಟ್ಟು ಇದೆಲ್ಲ ಮಾಡ್ಕೊಡಿ ಅಂತ ವಿನಂತಿ ಮಾಡ್ಕೋತಾ ಇದ್ದೀನಿ. ಚೀಫ್ ಮಿನಿಸ್ಟರ್ ಅಲ್ಲಿ ಮತ್ತೆ ವಕ್ಫ್ ಬೋರ್ಡ್ ಜಮೀರ್ ಅಹಮದ್ ಸಾಹೇಬ್ರಲ್ಲಿ ದಯವಿಟ್ಟು ಒಂದು ಪ್ರೀತಿಯಿಂದ ಈ ಎಲ್ಲಾ ರೀತಿಯ ಜನಗಳಿಗೆ ತಿಳಿಸೋದಕ್ಕೆ ಡಿಬೇಟ್ ಮಾಡಿ. ಇಲ್ಲ ದಯವಿಟ್ಟು ಈ ಕಮಿಟಿ ಬಗ್ಗೆ ತನಿಖೆ ಮಾಡಿ ಎಲ್ಲಾರ್ಗೂ ಪಬ್ಲಿಕ್ ಅಲ್ಲಿ, ಆಮೇಲೆ ಆ ವಕ್ಫ್ ಬೋರ್ಡ್ ಆಫೀಸರ್ನು ಕಳ್ಸ್ಕೊಡಿ ಇಲ್ಲಿಗೆ. ಯಾವತ್ತು ಆ ಮೀಟಿಂಗ್ಗಳು ನಡೆದಾಗ ಎಲ್ಲ 2 ದಿವಸ ಇಲ್ಲೇ ಅವ್ರಿಗೆ ವ್ಯವಸ್ಥೆ ಮಾಡ್ಸೋದ. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಜನಗಳಿಗೆಲ್ಲ ಗೋಳಾಕೋತಿದ್ದೀರಾ ನೀವೆಲ್ಲ. ಇವರು ಲೆಕ್ಕ ಕೇಳಿದ್ರೆ ಆ ಸೆಕ್ರೆಟರಿ ನೋಡಿದ್ರೆ ತಗೊಂಡ್ಬಿಟ್ಟು 2 ಕೋಟಿ ಎಲ್ಲೋಯ್ತು ಅಂದ್ರೆ 3,97,00,000 ಲೆಕ್ಕ ಕೊಡ್ತಾರೆ. 3,97,00,000 ಎಲ್ಲೋಯ್ತು ಅಂತ ಹೇಳಿದ್ರೆ ಆ ಗೌರ್ಮೆಂಟ್ ರೆಸಿಡೆನ್ಶಿಯಲ್ ಸ್ಕೂಲು ನಾವೆಲ್ಲ ಅಭಿವೃದ್ಧಿ ಮಾಡಿದ್ರು ಡೆವಲಪ್ಮೆಂಟ್ ಅಲ್ವಾ ಅಂತ ಕೇಳ್ತಾರೆ. ಅದ್ ನೋಡಿದ್ರೆ 4,23,00,000 ಈಸ್ಕೊಂಡವ್ರೆ ಅವ್ರ ಹತ್ರ ಲೀಸ್ ಕೊಟ್ಟಿ ಜಾಗನ. ಆ ಸ್ಕೂಲೇ ಇವ್ರು ನಡೆಸ್ತಾ ಇದೀನಿ ಅಂತ ಹೇಳ್ತಾರೆ. ದಯವಿಟ್ಟು ಎಲ್ಲಾರು ಇದ್ರ ಬಗ್ಗೆ ಧ್ವನಿ ಎತ್ತಿ ಸರ್. ಇದೆಲ್ಲ ಪಬ್ಲಿಕ್ ಟ್ಯಾಕ್ಸ್ ಮನಿ ಸರ್, ಎಲ್ಲಾರ್ದುವೆ ಸರ್. ಯಾಕಂದ್ರೆ ನಮ್ಗೆ ಯಾರೇ ಆಗ್ಲಿ, ನಮ್ಮ ಇಂಡಿಯನ್ ಲಾ ಆಗ್ಲಿ, ನಮ್ಮ ಮುಸ್ಲಿಂ ಧರ್ಮ ಆಗ್ಲಿ, ನಮ್ ಧರ್ಮ ಆಗ್ಲಿ, ನಮ್ಗೇನ್ ಹೇಳ್ತಿದೆ ಅಂದ್ರೆ ಕರೆಕ್ಟಾಗಿ ಹಕ್ಕಿನ ಬಗ್ಗೆ ನಡೀರಿ, ಹಕ್ಕಿನ ಬಗ್ಗೆ ಪ್ರಶ್ನೆಗಳನ್ನ ಕೇಳಿ, ಅದನ್ನ ಹಕ್ಕನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇದೆ ನಮ್ಗೆ. ದಯವಿಟ್ಟು ಇದ್ರ ಬಗ್ಗೆನೇ ಹೇಳ್ತಿದ್ದೀನಿ. ಇಲ್ಲಿ ನಾವು ಜಾತಿ ಭೇದ ಅದನ್ನ ನೋಡ್ತಾ ಇಲ್ಲ. ನಮಗ್ ಬೇಕಾಗಿರೋದು ಟ್ರಾನ್ಸ್ಪರೆನ್ಸಿ. ಇವೆಲ್ಲ ಕರೆಕ್ಟ್ ಆಗಿರ್ಬೇಕು. ನಮ್ಮ ಲಾ, ಇಂಡಿಯನ್ ಲಾನು ಇದೇ ಹೇಳೋದು, ನಮ್ಮ ಧರ್ಮನೂ ಇದೇ ಹೇಳ್ತಾ ಇರೋದು. ದಯವಿಟ್ಟು ನಮ್ಗೆ ಇದು ಹಕ್ಕುಗಳನ್ನ, ವಿ ವಾಂಟ್ ಜಸ್ಟಿಸ್. ನಮ್ಗೆ ದಯವಿಟ್ಟು ಈ ಹಕ್ಕಿನ ಬಗ್ಗೆ ನಮಗೆ ನ್ಯಾಯ ಬೇಕು. ನಮಗೆ ಅನ್ಯಾಯ ಆಗಿದೆ. ನಮ್ಮ ಶ್ರೀರಂಗಪಟ್ಟಣ ಜನತೆಗೆ ಅನ್ಯಾಯ ಆಗಿದೆ. ಬರುವಂತ ಪ್ರವಾಸಿಗರಿಗೆ ಅನ್ಯಾಯ ಆಗಿದೆ. ಇದ್ರ ಬಗ್ಗೆ ಹಕ್ಕುಗಳನ್ನ ನೀವು ಕೊಳ್ಳೇಬೇಕು ನಮ್ಗೆ, ಪಬ್ಲಿಕ್ಗೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೋತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು ಸುಲ್ತಾನ್, ಜೈ ಇಂಡಿಯಾ.